ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೌಮ್ಯ. ಅಡುಗೆ ಮನೆಗೆ ಅಂತ ಹೇಳ್ಬಿಟ್ಟು ವಾಲ್ ಸ್ಟಿಕ್ಕರ್ನ ತರಿಸಿದ್ದೆ, ಸಜ್ಜಗೆ ಹಾಕೋಣ ಅಂತ. ಹಾಕಿದ್ದೀನಿ, ಹೇಗೆ ಕಾಣ್ತಿದೆ ಕಮೆಂಟ್ ಮಾಡಿ. ಹಾಗೆಯೇ ಈ ಸ್ಟಿಕ್ಕರ್ನ ಅಂಟಿಸೋದು ತುಂಬಾ ಕಷ್ಟ ಇದೆ, ಈಸಿ ಎಲ್ಲ. ಒಂದು ಕಡೆ ಅಂಟಿಸಿದ್ರೆ ಇನ್ನೊಂದು ಕಡೆ ನೀಟಾಗೆ ಬರ್ತಿರ್ಲಿಲ್ಲ, ಅಂದರೆ ಸೊಕ್ಕು ಥರ ಬರ್ತಿತ್ತು. ಲಾಸ್ಟ್ಗೂ ಹೀಗೆ ಅಂಟಿಸಿದ್ದೀನಿ. ಹೀಗೆ ಕಾಣ್ತಾ ಇದೆ ಫೈನಲ್ ಆಗಿ ಕಿಚನ್ ಸಜ್ಜಗಳು. ಹಾಗೆಯೇ ಅಕ್ಕ ಮನೆಯಲ್ಲಿ ಲಕ್ಷ್ಮಿ ಹಬ್ಬನ ಆಚರಿಸಿದ್ವಿ. ಪ್ರತಿ ವರ್ಷ ನಾನು ಹಬ್ಬ ಮಾಡ್ತಾಯಿದ್ದೆ, ಆದರೆ ಈ ಸಲ ಸೂತ್ಕ ಅಂತ ಹೇಳ್ಬಿಟ್ಟು ಹಬ್ಬನ ಮಾಡೋದನ್ನು ಸ್ಟಾಪ್ ಮಾಡಿದೆ. ಆದರೆ ಕೆಲವೊಂದು ಪ್ರಿಪ್ರೇಷನ್ನ ಮಾಡ್ಕೊಂಡಿದ್ದೆ. ಅದಕ್ಕೋಸ್ಕರ ಅಕ್ಕ ನಮ್ಮ ಮನೆಯಲ್ಲೇ ನಾನು ಲಕ್ಷ್ಮಿನ ಕೂರಿಸ್ತೀನಿ, ನೀನು ಬಂದು ಸ್ವಲ್ಪ ಹೆಲ್ಪ್ ಮಾಡು ಅಂತ ಹೇಳಿದರು. ಹಂಗಾಗಿ ಅವ್ರ ಮನೆಗೆ ಹೋಗಿ ಅಕ್ಕ ನಾನು ಇಬ್ಬರು ಸೇರಿಕೊಂಡು ಲಕ್ಷ್ಮಿ ಹಬ್ಬ ಹೀಗೆ ಆಚರಿಸಿದ್ವಿ ತಕ್ಕ ಮಟ್ಟಿಗೆ. ಹಾಗೆಯೇ ನಮ್ಮ ಮನೆಗೆ ಬಂದು ನಮ್ಮ ಮನೆಯಲ್ಲಿ ಈ ಥರ ಸಿಂಪಲ್ಲಾಗಿ ಪೂಜೆ ಎಲ್ಲ ಮಾಡಿಕೊಂಡೆ. ಹಾಗೆಯೇ ನಾನು ವೀಟ್ ಗ್ರಾಸ್ನ ಬೆಳೆಸ್ಕೊಂಡಿದ್ದೆ ಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು. ಅವ್ರ ಮನೆಗೂ ಒಂದು 4 ಪಾಟ್ನ ತೊಗೊಂಡು ಹೋದೆ. ಇನ್ನು ಉಳ್ದಿದ್ದ ಪಾಟ್ಗಳು ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ನಮ್ಮನೆಯಲ್ಲಿ ಈ ಥರ ಮಡಿಕೆಗಳನ್ನ ಇಟ್ಕೊಂಡಿದ್ದೀನಿ, ಡೆಕೋರೇಷನ್ಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಯೂಸ್ ಮಾಡಿಕೊಂಡು ನಾನು ಹೀಗೆ ವೀಟ್ ಗ್ರಾಸ್ನ ಡೆಕೋರೇಷನ್ ಮಾಡ್ಕೊಂಡಿದ್ದೆ ಪೂಜೆಗೆ ಅಂತ ಹೇಳ್ಬಿಟ್ಟು. ಮಡಿಕೆನ ನೀರಿನ ಕ್ಯಾನ್ ಮೇಲೆ ಇಟ್ಕೊಂಡಿದ್ದೀನಿ. ಈ ಥರ ನಾನು ಲಕ್ಷ್ಮಿ ಹಬ್ಬನ ಆಚರಿಸ್ಕೊಂಡೆ. ತೆಂಗಿನಕಾಯಿ ಹೊಡೆದು ಇಡೋಕ್ಕೂ ಜಾಗ ಇರಲಿಲ್ಲ, ಅಷ್ಟು ಸ್ಪೇಸಸ್ ಕಡಿಮೆ ದೇವ್ರ ಮನೆಯಲ್ಲಿ. ಫೈನಲ್ ಆಗಿ ಈ ಥರ ಹಬ್ಬನ ಆಚರಿಸ್ಕೊಂಡೆ. ನಾನು ಇದನ್ನು ಆನ್ಲೈನಲ್ಲಿ ತೊಗೊಂಡಿದ್ದು ಸರ, ತುಂಬಾ ಚೆನ್ನಾಗಿದೆ. ಸಿಂಪಲ್ಲಾಗಿ ಯಾವುದಾದ್ರೂ ಪಾರ್ಟಿಗೆ ವೇರ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಹಾಗೆಯೇ ವೀಟ್ ಗ್ರಾಸ್ನ ಹೇಗೆ ಬೆಳೆಸೋದು ಅಂತೇಳಿ ನೋಡೋಣ. ನಾನು ಚೆನ್ನಾಗಿರೋದು ಗೋಧುಮೆನ ತೊಗೊಂಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೆ, ಬಟ್ ಅದು ಯಾಕೋ ಸರಿ ಇರಲಿಲ್ಲ ಅನಿಸುತ್ತೆ. ನನಗೆ ಹೋದ ವರ್ಷ ಬಂದಾಗೆ ವೀಟ್ ಗ್ರಾಸ್ ಈ ಸಲ ಬಂದಿರಲಿಲ್ಲ, ಸ್ವಲ್ಪ ಏನೋ ಕೈ ಕೊಡ್ತು ಅಂತ ಅಂದ್ಕೊಳ್ತೀನಿ. ಆದರೆ ಪ್ರೊಸೀಜರ್ ಅಂತೂ ನಾನು ಹೋದ ವರ್ಷ ಹೇಗೆ ಮಾಡಿದ್ದೆ ಅದೇ ಥರನೇ ನಾನು ಮಾಡ್ಕೊಂಡಿದ್ದೆ. ಬಟ್ ಈ ಸಲ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ ವೀಟ್ ಗ್ರಾಸು, ಸ್ವಲ್ಪ ಮಧ್ಯದಲ್ಲೆಲ್ಲ ಗ್ಯಾಪ್ ಬಂತು. ಪ್ರತಿ ವರ್ಷವೂ ಮಣ್ಣನ್ನು ನಾನು ಮಾರ್ತಿರ್ತಾರಲ್ಲ ಇದು ಫಾರಮ್ಗಳಲ್ಲಿ, ಅಲ್ಲಿಂದನೇ ತರಿಸ್ಕೊಳ್ತೀನಿ ಇದಕ್ಕೆ ಅಂತಲೇ ಸಪ್ರೇಟಾಗಿ. ಅದೇ ಥರನೇ ಈ ವರ್ಷವೂ ಕೂಡ ಮಾಡಿದ್ರು ಏನಕ್ಕೂ ಅಷ್ಟು ಚೆನ್ನಾಗಿ ಬರಲಿಲ್ಲ, ತಕ್ಕ ಮಟ್ಟಿಗೆ ಬಂದಿತ್ತು. ಓವರ್ ನೈಟು ಗೋಧುಮೆನ ನೆನೆಸ್ಕೊಂಡಿದ್ದೀನಿ, ಒಂದು 3-4 ಸಲ ಕ್ಲೀನಾಗಿ ತೊಳೆದ್ಬಿಟ್ಟು. ಅದಾದ ನಂತರ ಬೆಳಿಗ್ಗೆಗೆ ಅದನ್ನೆಲ್ಲ ನೀರನ್ನ ಶೋಧಿಸಿ ಒಂದು ಬಿಳಿ ಬಟ್ಟೆಗೆ, ಕಾಟನ್ ಬಟ್ಟೆಗೆ ಅದನ್ನು ಈ ರೀತಿ ನಾನು ವಿಡಿಯೋದಲ್ಲಿ ತೋರಿಸ್ತಿರೋ ಪ್ರಕಾರ ಕಟ್ಟಿ ಇಡ್ತಿದ್ದೀನಿ. ಇದನ್ನು ಕೂಡ ಒಂದು ದಿನ ಇಡಬೇಕಾಗುತ್ತೆ. ಅದರ ನೆಕ್ಸ್ಟ್ ಡೇ ಗೋಧಿ ಜರ್ಮಿನೇಷನ್ ಆಗೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಅದಾದ ನಂತರ ನಾವು ಯಾವ್ಯಾವ ಪಾಟ್ಸ್ಗೆ ಅಥವಾ ಬಟ್ಲುಗಳಿಗೆ ಗಿಡನ ಬೆಳೆಸ್ಬೇಕು ಅಂದ್ಕೊಂಡಿರ್ತೀವಲ್ಲ ಅಂಥ ಪಾಟ್ಗಳಿಗೆ ಮಣ್ಣನ್ನು ಹಾಕಿ ಗೋಧಿನ ತೆಳುವಾಗೆ ಗ್ಯಾಪ್ ಇಲ್ಲದೆ ಇರೋ ಹಾಗೆ ಗೋಧಿ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಮಣ್ಣನ್ನು ಹಾಕಿ ನೀರನ್ನ, ಸ್ಪ್ರೇ ಬಾಟ್ಲ್ ಇದ್ದರೆ ಸ್ಪ್ರೇ ಬಾಟ್ಲಿನಲ್ಲೇ ನೀರನ್ನ ಹಾಕ್ಕೊಳ್ಬೋದು. ಇಲ್ಲ ಅಂತ ಹೇಳಿದರೆ ಕೈನಲ್ಲೇ ಚಿಮ್ಕಿಸ್ಕೊಳ್ತೀನಿ ಅಂತ ಹೇಳಿದರೆ ಕೈನಲ್ಲೇ ಚಿಮ್ಕಿಸ್ಕೊಳ್ಬೋದು. ನಿಮ್ಮ ಮನೆ ಹತ್ರ ಯಾವುದೇ ಪಾರಿವಾಳ ಇಲ್ಲ ಅಂತ ಹೇಳಿದರೆ ಪ್ರತಿನಿತ್ಯ ಹೊರಗಡೆನೇ ಪಾಟ್ಗಳನ್ನೆಲ್ಲ ಇಟ್ಟು ಗಿಡಗಳನ್ನ ಬೆಳೆಯೋ ತನಕ ಬಿಡ್ಬೋದು. ಏನಾದರೂ ಪಾರಿವಾಳದ ಪ್ರಾಬ್ಲಮ್ ಏನಾದರೂ ಇತ್ತು ಅಂತ ಹೇಳಿದರೆ 1 ಗಂಟೆ 2 ಗಂಟೆ ಟೈಮು ಹೊರಗಡೆ ಬಿಸಿಲಲ್ಲಿ ಇಟ್ಬಿಟ್ಟು ಪಾಟ್ಗಳನ್ನೆಲ್ಲ ಒಳಗಡೆ ತೊಗೊಬಂದು ಇಟ್ಕೊಳ್ಳೋದ್ರಿಂದ ಪ್ರತಿದಿನ ಕೂಡ ನೀರನ್ನ ಚಿಮ್ಕಿಸ್ಕೊಂಡು ಬಿಸಿಲಲ್ಲಿ ಈ ಥರ ಇಡೋದ್ರಿಂದ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ. ಈ ಸಲ ನಾನು ವೀಟ್ ಗ್ರಾಸ್ನ ಬೆಳೆಸೋದಕ್ಕೆ ಏನಕ್ಕೆ ಆ ಥರ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ, ನಮ್ಮ ಮನೆ ಹತ್ರ ತುಂಬಾ ಪಾರಿವಾಳಗಳಿದ್ದಾವೆ. ನಾನು ಆ ಪಾಟ್ಗಳನ್ನ ಆಚೆ ಇಟ್ಟು ಬಂದು ಒಂದು 1/2 ಅವರ್ ಒಳಗೇ ಪಾರಿವಾಳಗಳೆಲ್ಲ ಸೇರಿಕೊಂಡು ಆ ಗೋಧಿ ಎಲ್ಲ ಆಚೆ ತೆಗೆದಾಕ್ಬಿಟ್ಟಿದ್ವು. ಹಾಗಾಗಿ ವೀಟ್ ಗ್ರಾಸು ಅಷ್ಟು ಚೆನ್ನಾಗೇ ಬಂದಿರಲಿಲ್ಲ. ಹೋದ ವರ್ಷ ಕೂಡ ವೀಟ್ ಗ್ರಾಸ್ನ ಬೆಳೆಸಿದ್ದೆ, ತುಂಬಾ ಚೆನ್ನಾಗೇ ಬಂದಿತ್ತು. ಹೋದ ವರ್ಷ ಪಾರಿವಾಳಗಳು ಇರಲೇ ಇಲ್ಲ ಒಂದೂ, ಈ ಸಲ ಹೇಗೆ ಬಂದವು ಅಂತಲೇ ಗೊತ್ತಿಲ್ಲ. ಆ ಥರ ತುಂಬಾ ಪಾರಿವಾಳಗಳಾಗ್ಬಿಟ್ಟಿದ್ವು. ಹಾಗೆಯೇ ನಾನು ಅದ್ರ ಮೇಲೆ ಒಂದು ಚೀಲನ ಮುಚ್ಚಿಟ್ಬಿಟ್ಟು ಬಂದಿದ್ದೆ, ಅದಕ್ಕೋಸ್ಕರನೇ ನೀಟಾಗಿ ಗ್ರೋತ್ ಆಗಿಲ್ಲ ಅಂತ ಹೇಳಿ ಅನ್ಕೋತೀನಿ.
ನೋಡ್ತಿದ್ದೀರಾ ವಿಳ್ಯದೆಲೆ ಬಳ್ಳಿ, ಆ ಎಲೆ ತುಂಬಾ ಚಿಕ್ಕದಾಗೆ ಬಿಡ್ತಿತ್ತು. ನಾನು ಕೆಲವೊಂದು ಸಲ ದೇವ್ರ ಪೂಜೆಗೆ ಈ ಗಿಡದಿಂದಲೇ ಎಲೆನ ಕಿತ್ಕೊಳ್ತಾ ಇದ್ದೆ. ಆಗ ಎಲೆನ ಕೀಳೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಎಲೆಗಳು ತುಂಬ ಅಗಲವಾಗೇ ಬಿಡ್ತಾ ಇದೆ. ನನಗೆ ಅನ್ನಿಸ್ತಿದೆ ಆ ಎಲೆ ಕೀಳೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೇ ಈ ಥರ ಎಲೆ ಅಗಲವಾಗೇ ಬಿಡ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಒಂದ್ಸಲ ಯಾಕೆ ಟ್ರೈ ಮಾಡಬಾರ್ದು ಅಂತ ಇದನ್ನು ಶೇರ್ ಮಾಡಿಕೊಂಡೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮತ್ತು ಕಮೆಂಟು ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. Our hearts beat to the city streets. We began